ರಾಷ್ಟ್ರೀಯ ಗಣಿತ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾವು ಇಂದು ಈ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಪ್ರಯುಕ್ತ ಗಣಿತ ರಥೋತ್ಸವವನ್ನು ಮಾಡಿ ಊರೊಳಗೆ ಅದನ್ನು ಪ್ರದರ್ಶಿಸಿದೆವು. ಆ ಊರೊಳಗೆ ಹೋದಾಗ ಅಲ್ಲಿನ ಜನ ಕಮ್ಮಿ ಇದ್ದರು, ಅವರೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರು. ಅಲ್ಲಿ ಜನರು ಏನಾದರೂ ಜನರು ತಮ್ಮ ಕೆಲಸವನ್ನು ಬಿಟ್ಟು ಊರಲ್ಲಿದ್ದರೆ ಇದು ನಮ್ಮ ದಕ್ಷಿಣ ಭಾರತದ 2ನೇ ಕುಂಭಮೇಳ ಆಗುತ್ತಿತ್ತು ಎಂದು ನನ್ನ ಈ ಅನಿಸಿಕೆಯನ್ನು ಹೇಳ್ತಿದ್ದೇನೆ. ಇದನ್ನು ಮಾಡುವುದರ ಹಿಂದೆ ನಮಗೆ ಸರ್ ಅವ್ರ ಕ್ಲಾಸ್ ಬಿಟ್ಟು ನೀವು ಇದನ್ನ ಮಾಡೋಗ್ರಿ ಅಂತ ಹೇಳ್ತಿದ್ರು. ಅದನ್ನ ಮಾಡೋಕ್ಕೆಲ್ಲ ನಾವು ಬೇಸರ ಪಟ್ಕೊಂಡಿದ್ವಿ. ಎಲ್ಲರೂ ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ, ನಮಗೆ ಸ್ವಲ್ಪ ಬೇಸರ ಆಯಿತು. ಅವ್ರ ಸರ್ ತಮ್ಮ ಕ್ಲಾಸನ್ನು ಬಿಟ್ಟು ಅದನ್ನ ಮಾಡೋಗ್ರಿ ಅಂತ ಹೇಳಿದಾಗ ಇದು ನನಗೆ ಆಗಲ್ಲ, ಇದು ಅಷ್ಟು ಯಶಸ್ವಿ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು 1 ತಿಂಗಳ 2 ತಿಂಗಳ ಅಷ್ಟು ತಗೊಳ್ಳಿಲ್ಲ. ಇದು ಟೈಮು ಕೇವಲ 2 ದಿನಗಳ ಮಾತ್ರ ಈ ಒಂದು ರಥೋತ್ಸವವನ್ನು ನಾವು ಮಾಡಿದ್ದೇವೆ. ಮತ್ತು ಈ ಗಣಿತ ದಿನಾಚರಣೆಯನ್ನು ನಾವು ಶ್ರೀನಿವಾಸ ರಾಮಾನುಜನವರ ಸವಿ ನೆನಪಿಗಾಗಿ ಇದನ್ನು ನಾವು ಅವರ ನೆನಪಿಗಾಗಿ ಈ ಒಂದು ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮತ್ತು ಈ ರಥೋತ್ಸವವನ್ನು ಪ್ರದರ್ಶಿಸಲು ಇದರ ಮೂಲಕ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕವೃಂದವೇ ತಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ, ಮತ್ತೆ ಶ್ರೀನಿವಾಸ ರಾಮಾನುಜನವರು ಅವರ ಅನೇಕ ಸೂತ್ರಗಳನ್ನು ಇನ್ನು ಯಾರು ಅವರು ಅನೇಕ ಸೂತ್ರಗಳನ್ನು ಹೊರಡಿಸಿದರು, ಆದರೆ ಅವಕ್ಕಿನ್ನ ಯಾರೂ ಸೊಲ್ಯೂಷನ್ ಕೊಡಲಿಲ್ಲ. ಕೊನೆಗೆ ಅವರೇ ಸೊಲ್ಯೂಷನ್ ಅದಕ್ಕೆ ಕೊಟ್ಟರು. 1729 ಎಂಬುದು ಹಾರ್ಡಿ ರಾಮಾನುಜನ್ ಸಂಖ್ಯೆ ಎಂದೇ ಪ್ರಸಿದ್ಧವಾಗಿದೆ. ಇದು 2 ಬೇರೆ ಬೇರೆ ಸಂಖ್ಯೆಗಳ ಮೊತ್ತಗಳನ್ನಾಗಿ ಬರೆಯುವ ಘನಗಳ ಮೊತ್ತವನ್ನಾಗಿ ಬರೆಯುವ ಅತಿ ಚಿಕ್ಕ ಸಂಖ್ಯೆಯಾಗಿದೆ. ಇಷ್ಟು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಪುಟ್ಟ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ರಾಷ್ಟ್ರೀಯ ಗಣಿತ ದಿನಾಚರಣೆ. ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಗಣಿತ ದಿನಾಚರಣೆಯ ಕುರಿತು ಗಣಿತೋತ್ಸವದ ರಥವನ್ನು ಎಳೆದಿದ್ದೇವೆ. ನಾವು ಕಸದಿಂದ ರಸ ಮಾಡಿದ್ದೇವೆ. ರಸ ಅದರ ಮಾತಿನಂತೆ ನಾವು ಯಾವುದೇ ಒಂದು ಕಾಸ್ಟ್ಲಿ ವಸ್ತುಗಳನ್ನು ತರದೆ ನಮ್ಮಲ್ಲಿದ್ದಂಥ ವಸ್ತುಗಳನ್ನು ಬಳಸಿಕೊಂಡು ಅತ್ಯಂತ ಸುಂದರವಾದ ನಾವು ರಥವನ್ನು ತಯಾರಿಸಿ ನಾವು ಕೇವಲ ಈ ಶಾಲಾ ಮೈದಾನದಲ್ಲಿ ಒಂದು ಟ್ರ್ಯಾಕನ್ನು ಸುತ್ತರಿಸಬೇಕೆಂದು ಅಂದುಕೊಂಡಿದ್ದೆವು. ಆದರೆ ಅದು ಅಷ್ಟೊಂದು ಸುಂದರ, ಅಷ್ಟೊಂದು ಮನಸ್ಸು ಒಪ್ಪಲಿಲ್ಲ. ಕೊನೆಗೆ ನಾವು ಊರಿನ ಮುಖ್ಯ ರಥ ಬೀದಿಯಲ್ಲಿ ಕೂಡ ನಾವು ರಥವನ್ನು ಒಯ್ದು ವೀರಗಾಸೆ ಪಾತ್ರವನ್ನು ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಇದಕ್ಕೆ ಕಾರಣಭೂತವೆಂದರೆ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ ರಂಗನಾಥ್ ಸರ್ ಅವರು ನಮ್ಮಲ್ಲಿ ಅದರ ಬಗ್ಗೆ ಆ ರಥವನ್ನು ನಾವು ನಿರ್ವಹಿಸಲೇಬೇಕು, ಇಡೀ ರಾಜ್ಯದಲ್ಲೇ ಇಲ್ಲಿವರೆಗೆ ಯಾರು ಆ ಕಾರ್ಯವನ್ನು ಮಾಡಿಲ್ಲ, ನಾವು ಮಾಡೋಣವೆಂದು ನಮ್ಮಲ್ಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿ ನಮ್ಮ ಸ್ನೇಹಿತರೆಲ್ಲರಲ್ಲಿ ಉತ್ಸಾಹ ಉರಿದುಂಬಿಸಿದರು. ತಾವು ಕೂಡ ಅದಕ್ಕೆ ಪ್ರೋತ್ಸಾಹಿಸಿದರು. ಪ್ರತಿಯೊಬ್ಬರ ಪಾತ್ರ ಇಲ್ಲಿ ಬಹಳ ಪ್ರಮುಖವಾದುದು. ಅದರ ಜೊತೆಗೆ ಗಣಿತ ದಿನಾಚರಣೆಯನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರವರಿಗೂ ಕೂಡ ನನ್ನ ಮನಸ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳುತ್ತಾ ಇದಿಷ್ಟು ಹೇಳಿ ನನ್ನ ಅನಿಸಿಕೆಗೆ ಪೂರ್ಣ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಗಣಿತ ದಿನಾಚರಣೆ.